ವಿಚಾರ ಮಾಡ್ರಲ್ಲ ಬ್ಯಾಂಕ್ ಎಂಪ್ಲಾಯ್ ನಾವು ಸಫರ್ ಎಫ್ಡಿ ವಿಡ್ರಾ ಮಾಡ್ಕೊಳತ್ತಾರ ಅದು ವಿಚಾರ ಮಾಡಲ್ಲ ಏನ್ ನಾವು ಸಾಲ ಕೊಟ್ಟಿದ್ರೆ ಮಾತಾಡಿ ಎಲ್ಲರೂ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಎಲ್ಲ ಎಂಪ್ಲಾಯಿಗಳು ಇಲ್ಲಿ ಬಂದ ಉದ್ದೇಶ ಏನೆಂದರೆ ಕಾರಂಜಿ ಸಕ್ಕರೆ ಕಾರ್ಖಾನೆಗೆ ಸುಮಾರು 669 ಕೋಟಿ ಸಾಲ ನೀಡಲಾಗಿದೆ. ಆ ಪೈಕಿ ಇಂಟ್ರೆಸ್ಟ್ 185 ಕೋಟಿಯಾಗಿ ಹೀಗಾಗಿ 872 ಕೋಟಿ ಸಾಲ ಸಕ್ಕರೆ ಕಾರ್ಖಾನೆಯಿಂದ ಬ್ಯಾಂಕಿಗೆ ಬರಬೇಕಾಗಿದೆ. ಈ ಸಂಬಂಧ ಏನಾಗಿದೆ, ಈಗಾಗಲೇ NPA ಆಗಿದೆ. NPA ಆಗಿನ ಕಡೆಯಿಂದ ಬ್ಯಾಂಕಿಂದು CRR ಮತ್ತು NPA ಜಾಸ್ತಿ ಆಗಿದ ಕಡೆಯಿಂದ ನಮಗೆ ನಬಾರ್ಡ್ದಿಂದ ರೀಫೈನಾನ್ಸ್ ಆ್ಯಂಡ್ ಕನ್ಸಿಲ್ ರೇಟ್ ಸಿಗಬೇಕಾಗಿತ್ತು. ಆ ರೇಟಿಂದ ವಂಚಿತ ಆಗಿದ್ದೆವು. ಅದರಿಂದ ನಮ್ಗೆ ಯಾವುದೇ ಸಾಲ ಸಿಗ್ತಾ ಇಲ್ಲ. ನಾವು ಇನ್ ಟೈಮ್ ಆಗಿ ಜಿಲ್ಲೆಯಲ್ಲಿರೋ ರೈತರಿಗೆ ST ಆಗಲಿ MT ಆಗಲಿ ಸ್ವಸಹಾಯ ಸಂಘಗಳಿಗೆ ಇನ್ನಿತರೆ ಸಾಲ ಸೌಲಭ್ಯಗಳು ನಾವು ಕೊಡ್ಲಾಕ ಅವ್ರಿಗೆ ಡಿಮಾಂಡ್ ಇದ್ದ ಪ್ರಕಾರ ಕೊಡ್ಲಾಕ ಆಗ್ತಾಯಿಲ್ಲ. ಹೀಗಾಗಿ ಫ್ಯಾಕ್ಟ್ರಿಗಳೇನು NPA ಆಗ್ಯದ, ಈ ವಸೂಲಿ ಮಾಡಲಾದ ಇದ್ದರೆ ಮುಂದಿನ ದಿನಗಳು ನಮ್ಮ ಬ್ಯಾಂಕಿಗೆ ಕಷ್ಟ ಆಗ್ತದೆ. ಅದರ ಕಡೆಯಿಂದ ಇವು ಫ್ಯಾಕ್ಟ್ರಿ ಪ್ಲೆಜ್ ಲೋನ್, ವಿಶೇಷವಾಗಿ ಪ್ಲೆಜ್ ಲೋನ್ 78 ಕೋಟಿ ಸಕ್ಕರೆ ಗೋದಾಮಿನಲ್ಲಿ ಸಕ್ಕರೆ ಇಟ್ಟು ಸಾಲ ಪಡೆದಿದ್ದಾರೆ. ಆ ಸಾಲ ಅವರು ಮರುಪಾವತಿ ಮಾಡ್ಲಿಕ್ಕಂತ ವಿಶೇಷವಾಗಿ ಗೋದಾಮ್ ಕೀನು ನಮಗಿಲ್ಲ, ಕೀನು ಅವ್ರ ಹತ್ತಿರ ಅದ, ಒಳಗೆ ಗೋದಾಮಿನ ಸಕ್ಕರೆನಿಲ್ಲ. ಅದರ ಕಡೆಯಿಂದ ಕೀ ಪಡೆದುಕೊಂಡು ಗೋದಾಮ್ ಕೀ ಹಾಕೋಣ ಅಂತ ಬಂದಿದ್ದೆವು. ಅಷ್ಟೇ ಉದ್ದೇಶ, ಬೇರೆ ಯಾವುದೇ ಇದರಲ್ಲಿ ರಾಜಕೀಯ ಏನಿಲ್ಲ. ಬ್ಯಾಂಕಿಂದ ಎಂಪ್ಲಾಯೀಸ್ ಹಿತದೃಷ್ಟಿಯಿಂದ ಒಂದು ವೇಳೆ 2 ಫ್ಯಾಕ್ಟ್ರಿಗಳು ಸಾಲ ವಸೂಲಿತೆ ಆಗಲಿದ್ದರೆ ಎಲ್ಲ ಎಂಪ್ಲಾಯಿಗಳು ಬೀದಿಗೆ ಬರ್ತದೆ. 2-3 ತಿಂಗಳಿಂದ ಎಂಪ್ಲಾಯಿಗಳು ಸ್ಯಾಲ್ರಿ ಆಗ್ತಾಯಿಲ್ಲ. ಯಾವ ಸೌಲಭ್ಯಗಳು ಸಿಗಬೇಕಾಗಿತ್ತೋ ಆ ಸೌಲಭ್ಯಗಳಿಂದ ವಂಚಿತ ಆಗ್ತಾಯಿದೆ. ಅದು ಮುಂದೆ ಆಗಬಾರ್ದು ಹಿಂಗೆ ಅಂತಂದ್ರೆ ವಸೂಲಿ ಮಾಡೋ ಕಡೆಯಿಂದ ಅಷ್ಟೇ ಮಾರ್ಚ್ ಒಳಗೆ ವಸೂಲಿ ಮಾಡೋಕ್ಕೆ ಹೋಗೋಂಥ ಉದ್ದೇಶದಿಂದ ಬಂದಿದ್ದು, ಬೇರೆ ಯಾವುದು ದುರುದ್ದೇಶ ಯಾವುದೂ ಇಲ್ಲ. ನಮ್ಮ ಹೆಸರು ವಿಠಲ್ ರೆಡ್ಡಿ ಅಂತ, ಜನರಲ್ ಮ್ಯಾನೇಜರ್.